ಸೊ ನೆಟ್ಟಾಗಿದೆ ನೀಟಾಗಿ. ಒಂದು 2-2.5 ಅಡಿ ಆಳ ತೆಗೆದು ನೆಟ್ಟಿರೋದು. ಇದು ಒಂದು 5 ವರ್ಷದ ಹಳೆ ಗಿಡ. ಹೂ ಬಿಟ್ಟಿದೆ ನೋಡಿ. ಹೂ ಎಲ್ಲಿ ಬಿಟ್ಟಿದೆ ಅಂದರೆ ಇಲ್ಲಿ ನೋಡಿ. ಸೊ ಈ ರೀತಿ ನಾವು ತೋಟಗಾರಿಕೆನ ಮಾಡ್ತಾಯಿದ್ದೀವಿ. ಇವಾಗ ನೆಟ್ಟಾದಮೇಲೆ ಕೃತಕ ಮಳೆನ ಸೃಷ್ಟಿ ಮಾಡಬೇಕು. ಅದರಿಂದ ಮಳೆ ಬೀಳಿಸ್ತಾ ಇದ್ದೀನಿ. ಪ್ರತಿಯೊಂದು ನ್ಯಾಚುರಲ್ ಆಗಿರಬೇಕು, ಆವಾಗಲೇ ಅವು ಖುಷಿಯಾಗೋದು. ನ್ಯಾಚುರಲ್ ಆಗಿ ಮಳೆ ಬೀಳ್ತಿದೆ, ಬೇಸಿಗೆಯಲ್ಲಿ ಮಳೆ ಬೀಳ್ತಿದೆ ಅದಕ್ಕೆ. ಸೊ ಅವಾಗ ಅದು ಖುಷಿಯಾಗುತ್ತೆ. ನೇಚರ್ನ ಹ್ಯಾಕ್ ಮಾಡೋದಂದರೆ ಹಿಂಗೆ. ಅದಕ್ಕೆ ನೀರು ಹುಯ್ತಾ ಇದ್ದೀವಿ ಅಂತ ಗೊತ್ತಾಗಬಾರ್ದು, ಅಯ್ಯೋ ಮಳೆ ಬೀಳ್ತಾ ಇದೆ ಅಂತ ಗೊತ್ತಾಗಬೇಕು. ಆ ಥರ ಫೀಲ್ ಆಗಬೇಕು. ಆವಾಗಲೇ ಫಲನ ಚೆನ್ನಾಗಿ ಕೊಡೋದವು. ಸೊ ಇದು ನನ್ನ ಮೊದಲನೇ ಗಿಡ. ಚೆನ್ನಾಗಿ ನೀರು ಇದು ಚೆನ್ನಾಗಿ ನೀರು ಕುಡಿಬೇಕು. ಅದು ಮಳೆ ನೋಡ್ರಿ, ಚೆನ್ನಾಗಿ ಮಳೆ ಹುಯ್ತಿದೆ. ಅದಕ್ಕೆ ಅದು ಗೊತ್ತಾಗ್ತಿಲ್ಲ ನಾನು ನೀರು ಹುಯ್ತಾ ಇದ್ದೀನಿ ಅಂತ. ಮಳೆ ಹುಯ್ತಿದೆ ಅಂದ್ಕೊಳ್ತೀರ. ಸೊ ಈ ರೀತಿ ನೀವು ಕೂಡ ಮಾಡಬೇಕಾಗುತ್ತೆ. ಗಿಡಗಳನ್ನ ಜಾಸ್ತಿ ದಿನ ಪಾಟಲ್ಲಿ ಇಡಬೇಡ್ರಿ. ಅಂದರೆ ಪಾಟಲ್ಲಿಡೋ ಗಿಡಗಳು ಪಾಟಲ್ಲಿರಲಿ, ಅದು ಓಕೆ. ಬಟ್ ಈ ಥರ ನೆಲನ ಬಯಸುವಂಥ ಗಿಡಗಳನ್ನ ದಯವಿಟ್ಟು ಪಾಟಲ್ಲಿ ಕೂಡಾಕ್ಬೇಡಿ. ಅದಕ್ಕೆ ಹಿಂಸೆ ಕೊಟ್ಟಂಗೆ ನಾವು. ಇಲ್ಲಿ ನೋಡ್ರಿ ಮಳೆ ಎಲ್ಲಿಂದ ಬರ್ತಿದೆ ಅಂತ. ಇಲ್ಲಿಂದ ಬರ್ತಾ ಇರೋದು ಮಳೆ. ಇದು ಮಳೆ ಅದಕ್ಕೆ ಎಷ್ಟು ಆನಂದ ಕೊಡ್ತಿದೆ ಅಂದರೆ, ಇನ್ನೊಂದು ವಾರ ಆದಮೇಲೆ ನಾನು ವಿಡಿಯೋ ಕಳಿಸ್ತೀನಿ, ಆ ಶಾರ್ಟ್ಸ್ನ ಮಾಡಾಕ್ತೀನಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಅದೆಷ್ಟು ಖುಷಿ ಪಡ್ತು ಅಂತ. ಇವತ್ತು ಬಿದ್ದಿರೋ ಮಳೆಗೆ ಅದೆಷ್ಟು ಖುಷಿ ಪಡ್ತು ಅಂತ ಇನ್ನೊಂದು ವಾರಕ್ಕೆ ಗೊತ್ತಾಗುತ್ತೆ. ಇನ್ನೊಂದು ವಾರ, ಇನ್ನೊಂದು ತಿಂಗಳು, ವಿತಿನ್ 3 months ಒಳಗೆ ಇದು ಕಾಯಿಗಳು ಬಿಡ್ತಾ ಇರುತ್ತೆ. ಹೂಗಳು ಆಲೆ ಬಿಟ್ಟಿದೆ, ಸಣ್ಣ ಸಣ್ಣ ಕಾಯಿಗಳು ಇದೆ. ಇನ್ನೊಂದು ತಿಂಗಳು 2 ತಿಂಗಳು ಒಳಗೆ ನಿಮಗೆ ಇದರಲ್ಲಿ ತುಂಬ ಕಾಯಿಗಳನ್ನ ತುಂಬಿಸಿ ನಾನು ನಿಮಗೆ ತೋರಿಸ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ವಿಡಿಯೋಗಳನ್ನ ಇದೇ ರೀತಿ ನೋಡ್ತಾಯಿರಿ. ತುಂಬ ಬೆಳೆಗಳನ್ನ ಹಾಕ್ತೀನಿ, ಇದೇ ಹೊಲದಲ್ಲಿ ಇದೇ ಜಮೀನಲ್ಲಿ ಹಾಕ್ತೀನಿ. ಸೊ ನಿಮಗೆ ಉದಾಹರಣೆ ಅಲ್ಲಿ ನೋಡಿ, ಅದು ಬಂದುಬಿಟ್ಟು ಸಾಂಬಾರು ಈರುಳ್ಳಿ ಅದಿದೆಯಲ್ಲ, ಅದು ಸಾಂಬಾರು ಈರುಳ್ಳಿ. ಅಲ್ಲಿ ಒಂದು ಸ್ವಲ್ಪ ಬಾಳೆ ಗಿಡಗಳನ್ನ ಇಟ್ಟಿದ್ದೀನಿ. ಬಟ್ ಈ ತೋಟ ತುಂಬ ಬಾಳೆಗಳನ್ನ ಹಾಕಿ ನಿಮಗೆ ನಾನು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಏನಾದರೂ ತಪ್ಪಿದರೆ ಖಂಡಿತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಾನು ಕಲಿಯೋದು ತುಂಬ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ನೋಡ್ತಾಯಿರಿ, ನನಗೆ ಸಜೆಸ್ಟ್ ಮಾಡ್ತಾಯಿರಿ. ನಾನು ಏನು ಮಾಡ್ತಾಯಿರ್ತೀನಿ ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ನೋಡಿ ಚೆನ್ನಾಗಿ ಮಳೆ ಹುಯ್ದಿದೆ. ಬೇಸಿಗೆಯಲ್ಲಿ ಚೆನ್ನಾಗಿ ಮಳೆ ಹುಯ್ತಾ ಇರೋದು. ಈ ರೀತಿ ನಾವು ಮಾಡಬೇಕಾಗುತ್ತೆ. ಆವಾಗ ಗಿಡಗಳು ಚೆನ್ನಾಗಿ ಖುಷಿ ಆಗ್ತವೆ. ಖುಷಿ ಪಡಿಸ್ಬೇಕು ನೇಚರ್ನ. ಆವಾಗ ನಿಮಗೆ ಅದರಿಂದ ಏನೇ ಲಾಭ ಬರಲಿಲ್ಲ ಅಂದರೂ ಬೇರೆ ಕಡೆಯಿಂದ ಖಂಡಿತ ನೀವು ಪ್ರತಿಯೊಂದು ಕೆಲಸ ನೀವೇನು ಮಾಡ್ತೀರ ಕೆಲಸ, ಆ ಕೆಲಸದಲ್ಲಿ ಲಾಭ ಅನ್ನೋದು ಇದ್ದೇ ಇರುತ್ತೆ. ನಾವು ಹಾಕಿರೋ ಬೆಳೆ ಅದು ಫಲ ಬಿಡ್ತದೋ ಬಿಡಲ್ವ ಸೆಕೆಂಡ್ರಿ. ಬಟ್ ಆ ನೇಚರ್ನ ನಾವು ಕೇರ್ ಮಾಡೋದಿದೆಯಲ್ಲ, ಅದರಿಂದ ನಮಗೆ ತುಂಬ ಒಳ್ಳೆಯದಿದೆ. ಒಂದು ಪ್ರಯತ್ನ ಪಟ್ಟು ನೋಡಿ, ಸುಮ್ಮನೆ ಯಾವುದೋ ಒಂದು ಗಿಡಕ್ಕೆ ನೀರು ಹಾಕಿ ನೋಡಿ, ಅದರಿಂದ ನಿಮಗೆ ಎಷ್ಟು ಒಳ್ಳೆಯದಾಗುತ್ತೆ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೇಕಾಗುತ್ತೆ. ಗಿಡಗಳು, ಪ್ರಾಣಿಗಳು, ಇವುಗಳನ್ನ ನೇಚರ್ನ ಕೇರ್ ಮಾಡಿ. ನೇಚರ್ನ ಕೇರ್ ಮಾಡೋದ್ರಿಂದ ನಿಮಗೆ ಅಂದರೆ ಪ್ರತಿಯೊಂದು ಒಳ್ಳೆಯದಾಗುತ್ತೆ. ಲಾಭ ಅನ್ನೋದಕ್ಕಿಂತ ಅದನ್ನು ಒಳ್ಳೆಯದಾಗುತ್ತೋ ಒಂದು ಗುಡ್ ವಿಶ್ಯು ಆ ನೇಚರಿಂದ ಅನ್ನೋದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಇದೇ ರೀತಿ ಸಂದೇಶಗಳು, ಟಿಪ್ಸ್ಗಳು ಸಿಗ್ತಾ ಇರುತ್ತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಲೈಕ್ ಬಟನ್ ಒತ್ತಿ. ನಿಮಗೆ ಪ್ರತಿ ಸುದ್ದಿ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಮಿನಿ ತೋಟ.
ಸೊ ಇಲ್ಲಿ ಒಂದು 70 ತೆಂಗಿನ ಮರ ಇದೆ. ಅದ್ರ ಜೊತೆಗೆ ಬಾಳೆ ಮತ್ತು ಈ ನನ್ನ ಕೈಲಾಗೋಂಥದ್ದು ಒಂದೊಂದು ತರಕಾರಿಗಳಾಗಿರ್ಬೋದು. ನಿಂಬೆಹಣ್ಣು ಬೇಸಿಗೆಗಾಲದಲ್ಲಿ ನಿಮಗೆ ಗೊತ್ತು 10 ರೂಪಾಯಿ ಒಂದು ನಿಂಬೆಹಣ್ಣು ಇರುತ್ತೆ. ಇದು ಕಮ್ಮಿ ಅಂದರೂ ಇದು ಕರೆಕ್ಟಾಗಿ ಬೆಳೀತು ಅಂದರೆ ಒಂದು ಮೂಟೆ ನಿಂಬೆಹಣ್ಣು ಕೊಡುತ್ತೆ ಒಂದು ತಿಂಗಳಿಗೆ. ಒಂದು ತಿಂಗಳು 15 ದಿನಕ್ಕೆ ಒಂದು ಮೂಟೆ ನಿಂಬೆಹಣ್ಣು ಇನ್ನೂ ಜಾಸ್ತಿ ಕೊಡುತ್ತೆ. ನಾವು ಹೇಗೆ ಅದನ್ನು ಕೇರ್ ಮಾಡ್ತೀವಿ ಆ ರೀತಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಬೇರೆ ಬೇರೆ ವೀಡಿಯೋಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ. ಮಳೆ ನಿಲ್ತಿದೆ.